ಬೆಳಿಗ್ಗೆ ಬೆಳಿಗ್ಗೆನೆ ಈ ತರ ಮಳೆ ಬರ್ತಾ ಇದೆ. ವಾತಾವರಣ ಎಷ್ಟು ತಂಪಾಗಿರುತ್ತೆ ಅಲ್ಲ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಈ ತರ ವೆದರ್ಗೆ ಈ ತರ ಸಾಂಬಾರ್ಸು ಹೇಗ್ ಮಾಡ್ಸಿದ್ದು ಅಂತಾನೆ ಹೇಳ್ಬೋದು. ಇವತ್ತು ನಾವು ಮಾಡ್ತಾ ಇರೋದು ಮೊಳಕೆ ಕಟ್ಟಿದ ಸಾಂಬಾರು. ಮೊದಲೇ ನಾನಿಲ್ಲಿ ಒಂದಿನದ ಮುಂಚೆ ಮೊಳಕೆ ಕಾಳನ್ನ ಬರ್ಸಿ ಇಟ್ಕೊಂಡಿದ್ದೀನಿ. ಸೊ ನೀವು ಯಾವ ಕಾಳನ್ನ ಬೇಕಾದ್ರೂ ಆ ಕಾಳನ್ನ ಈ ತರ ಮೊಳಕೆ ಬರ್ಸಿ ಸಾಂಬಾರ್ ಮಾಡ್ಕೊಬಹುದು. ಫಸ್ಟ್ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿನ ತಗೊಂಡು ತುರಿದಿಟ್ಕೊಂಡು ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆ ನಾನು ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಹಾಗೆ 1 ಇಂಚು ಶುಂಠಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿಟ್ಕೊಂಡಿರುವಂತ ಸಾಂಬಾರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಆಗಿ ರುಬ್ಬಿಟ್ಕೊಳ್ಳೋಣ. ನೋಡ್ಬೋದು ಎಷ್ಟು ನೀಟಾಗಿ ನುಣ್ಣಗೆ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ತರ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ನಾವಿಲ್ಲಿ ಒಂದು ಕುಕ್ಕರಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಹಚ್ಚಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1 ಈರುಳ್ಳಿನ ಉದ್ದುದ್ದ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೊಳಕೆ ಕಟ್ಟಿ ಬರ್ಸ್ಕೊಂಡಿರೋಂಥ ಹುಳ್ಳಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಯಾಕೆ ಈ ಥರ ಕಾಳನ್ನ ಬೇಯಿಸ್ಕೊತಿದ್ವಿ ಅಂದರೆ ಅದ್ರದ್ದು ಹಸಿ ವಾಸನೆ ಹೋಗಲಿ ಅಂತ. ಇಲ್ಲಿ ನಾನು ಆಲೂಗೆಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಆಲೂಗೆಡ್ಡೆನ ಈ ಥರ ಹಚ್ಚಿ ಹಾಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಕು ಅನ್ನೋರು ಆಲೂಗೆಡ್ಡೆನ ಸೇರಿಸ್ಕೊಬೋದು, ಇಲ್ಲ ಬದನೆಕಾಯಿನ ಕೂಡ ಸೇರಿಸ್ಕೊಬೋದು, ಇಲ್ಲ ಯಾವುದೋ ತರಕಾರಿ ಬೇಡ ಅನ್ನೋರು ಹಾಗೆ ಹುಳ್ಳಿಕಾಳನ್ನೇ ಬೇಯಿಸ್ಕೊಬೋದು. ಸೊ ಇದಕ್ಕೆ ನಾನೀಗ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಕಾಳಿಗೆ ಅಂತ ಹೇಳಿ 1 ಸ್ಪೂನು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿಣದ ಪುಡಿ. ಸೊ ಇದಕ್ಕೆ ಸ್ವಲ್ಪ ನಾನು ನೀರನ್ನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಸೊ ಯಾಕೆ ಅಂತ ಹೇಳಿದ್ರೆ ಕಾಳಿನ ಹಸಿ ವಾಸನೆ ಹೋದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೆ ಮೊದಲಿಗೆ ನಾವು ಈ ಥರ ಸ್ವಲ್ಪ ಒಂದು 5 ನಿಮಿಷ ಕಾಳನ್ನ ಈ ಥರ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಆವಾಗ ಕಾಳಿನ ಹಸಿ ವಾಸನೆ ಹೋಗುತ್ತೆ. ಸೊ ಆಲ್ಮೋಸ್ಟ್ ಕಾಳಿ ಆ ನೀರೆಲ್ಲ ಸುಂಡಿದೆ. ಈಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ತಾ ಇದ್ದೀವಿ. ಸೊ ಮಸಾಲೆ ಸೇರಿಸಿ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರಲ್ಲ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಥವಾ ಗಟ್ಟಿಗೆ ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಅನ್ಸ್ಬೋದು ಅದಕ್ಕೆ. ಸೊ ಈಗ ಉಪ್ಪೆಲ್ಲ ಹಾಕಿ ಆಗಿದೆ. ಸೊ ಆಲ್ಮೋಸ್ಟ್ ಈಗ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಕುಕ್ಕರ್ ವಿಜಿಲ್ನ 2 ಬರ್ಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ. ಈ ಸಾಂಬಾರ್ಗೆ ಏನು ಬೇಕಾದ್ರೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಸಿ ಬಿಸಿ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಚಪಾತಿ, ಪೂರಿ
ಅಥವಾ ಅನ್ನ ಸಾಂಬಾರೇ ಸಖತ್ತಾಗಿರುತ್ತೆ. ಮುದ್ದೆ ಅಂತೂ ಇನ್ನೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಂಬಾರ್ ಆಯ್ತು ಅಂತ ಹೇಳ್ಬಿಟ್ಟು. ಈ ವೆದರ್ಗಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದೇ ತರ ಇನ್ನೊಂದಿಷ್ಟು ವಿಡಿಯೋಸಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಟಾಟಾ, ಬಾಯ್ ಬಾಯ್.